ನಮಸ್ಕಾರ ಬಂಧುಗಳೇ. ಇವತ್ತು ಭತ್ತ ಬೆಳೆಯುವಂಥ ತೋಟದಲ್ಲಿ ಇದ್ದೀವಿ ನೋಡಿ. ಇಲ್ಲಿ ಎಲ್ಲ ಧಾನ್ಯಗಳು ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಿ ನೀರನ್ನು ಹಾಯಿಸಿದ್ವಿ. ನೀರು ಹಾಯಿಸಿದಂಥ ಪ್ಲಾಟ್ಗೆ ಯಾವ ಥರ ಮೊಳಕೆ ಬಂದಿದೆ ನೋಡಿ. ಈ ಥರ ಎಲ್ಲ ಧಾನ್ಯಗಳನ್ನು ಬಿತ್ತನೆ ಮಾಡಿದ್ವಿ. ಕಸ ಕೂಡ ಚಿಕ್ಕ ಚಿಕ್ಕ ಕಸ ಕೂಡ ಯಾವ ಥರ ಮೊಳಕೆ ಹೊಡೆದಿದೆ ನೋಡಿ. ಮತ್ತು ಈ ಕಡೆ ನೀರು ಕಟ್ಟದೇ ಇರ್ತಕ್ಕಂಥ ಪ್ಲಾಟು. ಮಳೆ ಹಸಿಯಿಂದ ಚಿಕ್ಕ ಚಿಕ್ಕ ಕಸ ಮೊಳಕೆ ಹೊಡೆದಿದೆ. ಇವಾಗ ತಾನೇ ಮೊಳಕೆ ಹೊಡ್ತಿದೆ ನೋಡಿ. ಅದೇ ಕಾರಣಕ್ಕೆ ಇನ್ನೂ ಬೇಗವಾಗಿ ಹುಟ್ಟಲಿ ಅಂತ ಕಾರಣಕ್ಕೆ ನೀರನ್ನು ಹಾಯಿಸ್ತಿದ್ದೀವಿ. ಮಳೆ ಆದರೆ ಹಸಿ ಇದೆ, ಆದ ಕಾರಣ ಇನ್ನೂ ಬೇಗವಾಗಿ ಹುಟ್ಟಲಿ ಅನ್ನೋ ಕಾರಣಕ್ಕೆ ನೀರನ್ನು ಬಿಡ್ತಾಯಿದ್ದೀವಿ. ಮಣ್ಣಿನ ವಾಸನೆ ನೋಡಿ ಯಾವ ಥರ ಇದೆ ಅಂತ. ಬಿತ್ತನೆ ಮಾಡಿ ಬೀಜಗಳು ಸ್ವಲ್ಪ ಉಳಿದಿದ್ವು, ಅದಕ್ಕೋಸ್ಕರ ಮತ್ತೆ ಇದು ನೀರಲ್ಲಿ ನೋಡಿ ಇದೇ ಥರ ಬೀಜಗಳನ್ನು ಮಿಕ್ಸ್ ಮಾಡಿ ಹಾಕಿದ್ದೀವಿ. ಸ್ವಲ್ಪ ಉಳಿದಿದ್ದಾವೆ ಅಂತೇಳಿ ಮತ್ತೆ ನೀರೊಳಗೆ ಬಿತ್ತನೆ ಮಾಡ್ತಿದ್ವಿ. ಮುಂದೆ ಯಾವ ಥರ ಗೊಬ್ಬರ, ಇದನ್ನ ಹಸಿರಲ್ಲಿ ಗೊಬ್ಬರಕ್ಕಾಗಿ ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದು ಮುಂದೆ ತಿಳಿಸ್ತೀನಿ. ನಮಸ್ಕಾರ.